ಯಾಕ್ರಿ ಸರ 4 ದಿನ ಆಯ್ತು ಕಂಡೇ ಇಲ್ಲಲ್ಲ? ಹೌದ್ರಿ, ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದೀವ್ರಿ. ಅಲ್ರಿ ಅಲ್ಲಿ ತಂಡ ಭಾಳ ಇರ್ಬೇಕಲ್ಲ, ಈಗ್ಯಾಕೆ ಹೋಗಿದ್ರಿ? ಅಲ್ಲಿ ತಂಡಿನೇ ಇಲ್ರಿ. ಒಟ್ಟ ಚಡ್ಡಿ ಬಂದಿನ ಮೇಲೆ ಪ್ರವಾಸ ಮುಗಿಸಿ ನೋಡ್ರಿ ನಾ. ಕರೆ ಹೇಳ್ರಿ ಸರ, ಹೆಂಗ್ಯಾಕೆ ಮಾಡ್ತೀರಿ? ಅಲ್ರಿ, ಮತ್ತು ನಾರ್ಮಲ್ ಡೇ ಇದ್ದಾಗ ಅಲ್ಲಿ ಮೈನಸ್ನಾಗ ಇರ್ತದ. ಈ ಚಳಿಯಾಗ ಹೋದ್ವಿ ಅಂದ್ರೆ ಮುಗೀತು, ನಾವು ಸತ್ತಂಗ ಹೆಣ ಸಹಿತ ಮನೆಗೆ ಬರಂಗಿಲ್ಲ. ಅದೇಂತೀನ್ರಿ, ಮತ್ತೆ ಎಲ್ಲಿ ಹೋಗಿದ್ರಿ? ಏನು ಹೇಳಿದ್ರಿ ಸರ, ನಮ್ಮ ಹುಡುಗಕ್ಕೆ ಕನ್ಯಾ ನೋಡಕ್ ಹೋಗಿದ್ದೀವ್ರಿ. ಅಷ್ಟಾಗಿ ಬೇಜಾರು ಮಾಡ್ಕೊಂಡ್ರಿ? 4 ದಿನ ಹೋಗಿದ್ರಿ? ಏನು ಮಾಡಿದ್ರಿ, ಕನ್ಯಾ ಹುಡುಕಿ ಸಾಕಾಗ್ಯದ್ರಿ ನನಗೆ. ಕಾಲನ್ ಚಪ್ಲಿನೇ ಸೌದವ್ರಿ, ಕನ್ಯಾ ಏನು ಸಿಗೋಲ್ರಿ ನಮಗೆ. ಹುಡುಗ ಬೆಂಗಳೂರಾಗ ಕೆಲಸ ಮಾಡ್ತಾನಲ್ರಿ, ನಾವೇ ಅಲ್ಲಿಗೆ ಹೋಗಿದ್ದೀವ್ರಿ. 4 ದಿನ ರಜೆ ತಗೊಂಡು ಬ್ರೋಕರ್ ಒಂದು 4-5 ಹುಡುಗಿ ಕನ್ಯಾಗಳದು ಅಡ್ರೆಸ್ ಕೊಟ್ಟಿದ್ರಿ. ಹಂಗಾಗಿ ಅಷ್ಟು ಒಮ್ಮೆ ಮುಗಿಸ್ಕೊಂಬಂದಿವ್ರಿ 4 ದಿನ ಇದ್ದು. ಮತ್ತೇನಾಯ್ತ್ರಿ ಈಗ? ಒಂದರ ಪಸಂದ್ ಆದವು ಇಲ್ಲ 4-5ರಾಗ? ನಮಗ್ ಹೊಸು ಪಸಂದ್ ಆಗ್ಯಾವ್ರಿ, ಕನ್ಯಾಗಳಿಗೆ ಪಸಂದ್ ಆಗ್ಬೇಕಲ್ಲ. ಹೇಳ್ತೀವ್ರಿ, ಆಮೇಲೆ ಹೇಳ್ತೀವ್ರಿ ಹಿಂಗಂತ ಕಳ್ಸ್ಯಾರ್ರಿ. ಇನ್ನ ಏನು ಉತ್ತರ ಬರ್ತದನೆ ಗೊತ್ತಿಲ್ಲ. 1-2 ಕಡೆ ಅಂತೂ ಗೊತ್ತದಂಗ ಆಗ್ಯದ. ನಮ್ದು ನಿಮ್ಮದು ಗೋತ್ರ ಒಂದೇ ಆಗ್ಯದ್ರಿ. ಬ್ಯಾಡ್ರಿ ಅಂತೇಳಿ ತಪ್ಸ್ಕೊಂಡ್ಬಿಟ್ರು ಏನಾರ ಹೇಳಿ. ಇನ್ನ 2 ಕಾಯ್ಬೇಕು ಏನಂತಾರಂತಿ. ಒಬ್ಬರಂತೂ ಅಲ್ಲೇ ಹೇಳಿ ಕಳಿಸ್ಬಿಟ್ರಿ, ನಿಮ್ಮ ಹುಡುಗ ವಯಸ್ಸಾಗ್ಯಾವ್ರಿ ಅಂತೇಳಿ. ಅಂದಂಗ ನಿಮ್ಮ ಹುಡುಗಕ್ಕೆ ವಯಸ್ಸು ಎಷ್ಟದವ್ರಿ ಈಗ? ಭಾಳ ಇಲ್ರಿ, ಒಂದು 44 ವಯಸ್ಸು ಅದಾವ್ರಿ ಈಗ. ಹಬ್ಬ 44 ರೀ? ಸುಮ್ ಕೈ ಬಿಟ್ಬಿಡ್ರಿ. ಏನ ಅಂದ್ರಲ್ಲ? ಏನಿಲ್ರಿ, ಆ ಕನ್ಯಾ ಕೈ ಬಿಟ್ಬಿಡ್ರಿ ಅಂತೀನಿ. ಸುಮ್ ಬ್ಯಾರೆ ಕನ್ಯಾ ನೋಡ್ರಿ ಎಲ್ಲಾರ. ಹ್ಞೂನ್ರಿ, ನಾನು 34 ವಯಸ್ಸಿಂದ ನೋಡಕತ್ತೀನ್ರಿ, ಇನ್ನ ಎಲ್ಲಿ ಸೊಟ್ಟ ಆಗುವಲ್ಲು. ಹೌದ್ರಿ, ಕನ್ಯಾಗಳ ಕಡಿಮೆ ಆಗ್ಯಾವ, ಏನ್ ಮಾಡೋದು? ಕನ್ಯಾಗಳು ಅದಾವ ಬಿಡ್ರಿ, ಕನ್ಯಾಗಳು ಇಲ್ಲ ಅನ್ಬೇಡ್ರಿ. ಅವ್ರದ್ದು ಸ್ವಲ್ಪ ಡಿಮ್ಯಾಂಡೇ ಭಾಳ ಆಗ್ಯದ್ರಿ. ಅದ್ರಾಗ ನಾವು ಸ್ವಲ್ಪ ಮಡಿ ಮೈಲಿಗೆ ಇದ್ದವ್ರು ಬೇಕಂತೀವಲ್ಲ, ಹಂಗಾಗಿ ಯಾರು ಒಪ್ಕೊಳಕ್ ತಯಾರಿಲ್ರಿ ನಮ್ಮ ಹುಡುಗ. ಹೌದ್ರಿ, ಈಗ ಒಂದ್ ಸ್ವಲ್ಪ ಎಲ್ಲಾ ಕಡೆ ಮಡಿ ಮೈಲಿಗೆ ಕಡಿಮೆ ಆಗ್ಬಿಟ್ಟದ್ರಿ. ಮೊನ್ನೆಂತ್ರ ಒಬ್ರು ಮುಖ ಕೊಡ್ದಂಗ ಅಂದ್ಬಿಟ್ರಿ, ನಿಮ್ಮ ಮನ್ಯಾಗ ಬರೀ ಮಡಿ ಅಂತೇಳಿ ಇದು ಮಾಡ್ತೀರಿ, ನಾವು ನಮ್ಮ ಮಗಳನ್ನ ಕೊಡಂಗಿಲ್ರಿ, ನಮ್ಮ ಮಗಳಿಗೆ ಅಷ್ಟು ಮಡಿ ಮಾಡಕ್ ಬರಂಗಿಲ್ಲ ಅಂದ್ಬಿಡ್ಬೇಕ. ಅಲ್ರಿ, ನಾವ್ ಹಿಂಗ್ ಮಡಿ ಮೈಲಿಗೆ ಬಿಟ್ಟಿವಿ ಅಂದ್ರ ಮುಂದಿನವ್ರಿಗೆ ಗೊತ್ತಾಗುದಾರ ಹೆಂಗಂತ. ನಾವೇ ಮಾಡಿದ್ರ ಅವ್ರು ಸ್ವಲ್ಪ ಮುಂದಿನವ್ರು ಮಾಡ್ತಾರ, ನಾವೇ ಬಿಟ್ಟು ಹೋದ್ವಿ ಅಂದ್ರ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ಮುಂದಿನವ್ರಿಗೆ? ಸರ್ ಹೋಯ್ತ್ರಿ ಈಗ ಮಡಿ ಮೈಲಿಗೆ ಎಲ್ಲ. ಅವಾಗಿತ್ರಿ ಅದು ಮೊದಲೆಲ್ಲ ಮಡಿ ಅಂತೇಳಿ ಏನು ಆರ್ಸ್ಕೊತ ಕೂತ್ರಿ ಕನ್ಯಾಗಳನ್ನ. ಈಗ 40 ವರ್ಷ ಆದ್ರೂ ಮದುವೆ ಮಾಡ್ಲಾರ್ದ ಹಂಗೆ ಕುಡ್ಸ್ಯಾರಿ ಮಕ್ಕಳನ್ನ. ಅಲ್ರಿ, ಮತ್ತೆ ಏಕಾದಶಿ, ದ್ವಾದಶಿ, ಗಾಯತ್ರಿ ಜಪ, ಸಂಧ್ಯಾ ವಂದನೆ, ಮಡಿಲಿ ನೈವೇದ್ಯ ಅಷ್ಟರ ಮಾಡ್ಬೇಕಲ್ರಿ. ಅಷ್ಟು ಬಿಟ್ರೆ ಹೆಂಗಂತ ನಾ ಅಂತೀನಿ. ಅಷ್ಟು ಮಾಡ್ಬೇಕು ಬಿಡ್ರಿ. ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ? ಅವ್ರಿಗೆ ಬ್ರಾಹ್ಮಣರು ಏನಂಗಿಲ್ಲ, ಅಷ್ಟು ಇಲ್ಲಾರ್ದ ಇರಬಾರ್ದಾದ್ರೆ. ಈಗ ನಮ್ಮಲ್ಲಿ ಒಗ್ಗಟ್ಟನೇ ಇಲ್ಲಾರ್ದಂಗೆ ಆಗ್ಬಿಟ್ಟದ್ರಿ. ಸ್ಮಾರ್ತರು, ವೈಷ್ಣವರು, ನಾವು ಮ್ಯಾಲೆ ನೀವು ಕೆಳಗ, ನಮ್ಮ ಮಠ ಹೆಚ್ಚು ನಿಮ್ಮ ಮಠ ಹೆಚ್ಚು, ಇಂಥದ್ರಾಗ ಬರೀ ಕಿತ್ತಾಟದ್ರಾಗ ಹೊಂಟು ಬಿಟ್ಟಾರ್ರಿ ಮಂದಿ. ಯಾರು ಒಗ್ಗಟ್ಟಿಂದ ಕೂತು ಮಾತಾಡಿ ಇದಕ್ಕೆ ಪರಿಹಾರ ಏನು ಮಾಡಮು, ಕನ್ಯೆ ಸಿಗೋಲಾಗ್ಯವ ಇಂಥವ್ ಯಾರು ಮಾತಾಡಂಗಿಲ್ರಿ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ರಿ. ನಮ್ಮ ಮಂದ್ಯಾಗನೆ ನೀವು ಏನ್ರಿ ಹೇಳ್ರಿ, ಈ ಮಠಗಳ ಕಿತ್ತಾಟದಿಂದಾಗಿ ಒಗ್ಗಟ್ಟು ಹೋಗ್ಬಿಟ್ಟದ್ ನೋಡ್ರಿ. ಅಂದ್ರೂ ಮೊದಲ ಮಂದಿ ಭಾಳ ತಪ್ಪು ಮಾಡಿಬಿಟ್ರಿ ಬಿಡ್ರಿ. ಹೆಣ್ಣು ಗಂಡು ಅಂತ ತೋರ್ಸೋದು, ಚೆಕ್ ಮಾಡಿಸೋದು, ಹೆಣ್ಣಿತ್ತಂದ್ರೆ ಅದನ್ನು ತೆಗಿಸ್ಬಿಡೋದು. ಹಂಗಾಗಿ ಈಗ ಒಟ್ಟ ಕನ್ಯಾಗಳು ಸಿಗ್ಲಾರ್ದಂಗೆ ಆಗ್ಬಿಟ್ಟದ್ರಿ. ಮೊದಲು ನಾವು ಮಾಡಿದ ತಪ್ಪನೇ ನಮಗೆ ತಿರುಗಿ ಬಿದ್ದದ್ ನೋಡ್ರಿ. ಈಗ ಕನ್ಯಾಗಳಿಗೆ ಅವಾಗ ವರಗಳು ಎಷ್ಟು ಕಾಡ್ಸ್ಯಾರಲ್ರಿ, ಅದು ಈಗ ಅನುಭವಿಸಕತ್ತಾರ ವರಗಳು ಅಷ್ಟೇ, ಮತ್ತೆ ಬೇರೆ ಏನೂ ಇಲ್ಲ. ಹೌದೌದ್ರಿ, ಅವಾಗ ನಮ್ಮ ಕಾಲಕ್ಕೆ ಹೆಂಗಿತ್ತು ರೀ, ಕನ್ಯೆ ಅಂದ್ರೆ ಕಾಲ್ ಕಸಾರಿ, ಯಾರನ್ನ ಮಾಡ್ಕೊತಿ ಯಾರನ್ನ ಬಿಡ್ತಿ ಅನ್ನಂಗಿತ್ತು. ನೋಡಿದ್ರಿಲ್ರಿ ಅವಾಗ ಕನ್ಯಾಗಳು ಇದ್ದು ಅಂದ್ರೆ ಅವ್ರ ಮನ್ಯಾಗ ಎಷ್ಟು ಚಿಂತೆ ಅವ್ರ ತಂದೆ ತಾಯಿಗೆ. ವರ ಇದ್ದಲ್ಲಿ ಬುತ್ತಿ ಕಟ್ಕೊಂಡು ಗಾಡಿ ಕಟ್ಕೊಂಡು ಹೋಗೋರಿ ಹುಡ್ಕಾಡಕ. ವರಗಳು ಅದ ಎಲ್ಲಿರ್ತಾವಂತಾರ ಅಲ್ಲಿ ಕರ್ಕೊಂಡು ಹೋಗೋರು ಮಗಳನ್ನ. ಈಗ ಹಂಗಲ್ರಿ, ನಾವೇ ಹೋಗೋದಾಗ್ಯದ್ರಿ, ಬುತ್ತಿ ಕಟ್ಕೊಂಡು ಹೋಗೋದಾಗ್ಯದ ಕನ್ಯಾ ನೋಡಾಕ. ಎಲ್ಲಿ ಕನ್ಯಾ ಅದಾವಂದ್ರೆ ಸಾಕು, ಅಲ್ಲಿ ತಯಾರಾಗೇ ಬಿಡ್ತೀವಿ ಒಂದು ಗಾಡಿ ತಗೊಂಡು. ಹಂಗ ಕಾಲ ನಮಗ್ ಬಂದದ್ರಿ. ಈಗ ಇಲ್ಲೇ ನೋಡ್ರಿ, ಈಗ ಇಲ್ಲೇ ಬಹುಮಾನ ಆಗ್ಬಿಟ್ಟದ್ರಿ. ಈಗ ಕರೆ ಅದರಿ, ಅವಾಗ ಕನ್ಯಾಗಳು ತಂದೆ ತಾಯಿ ಎಷ್ಟು ಅನುಭವಿಸ್ಯಾರಲ್ರಿ, ಅದನ್ನ ಈಗ ವರಗಳು ತಂದೆ ತಾಯಿ ಅನುಭವಿಸೋದು ನಡೆದ್ಬಿಟ್ಟ ನೋಡ್ರಿ. ಅದ್ರಾಗ ಹೆಣ್ಣುಗಳು ಈಗ ಸಮ ಅಂತಾರ್ರಿ. ಬರೀ ಗಂಡುನು ಹಂಗ್ಯದಾರ ಬಿಡ್ರಿ. ಇಬ್ಬರಿಗೆ ಹೊಂದಾಣಿಕೆ ಆತದ್ರಿ. ಪಿಜ್ಜಾ ಬರ್ಗರ್ ತಿಂತಾರ, ಈ ಬಕ್ರಿ ಪಲ್ಯ ಎಲ್ಲ ಹೋಗ್ಬಿಟ್ಟಾವ. ಕರೆ ಸಿಕ್ಕ್ರ ಸಾಕ್ರಿ, ಒಂದು ಯಾವ್ದ್ರಾಗಲಕ್ಕ ಒಂದು ಕನ್ಯೆ ಸಿಕ್ಕ್ರ ಸಾಕ. ಜೋಡ್ ಮಾಡಿದಿವಿ ಅಂದ್ರ ನಾವು ತಣ್ಣ ಕಣ್ಣು ಮುಚ್ಚಕ್ ಬರ್ತದ ಅಂತ ನಂದಾಗ್ಯದ. ಅಲ್ಲ, ಮಗನಿಗೆ 44 ವರ್ಷ ಅಂತಿದ್ದಿ, ಈಗೆಲ್ಲಿ ಸಮ ವಯಸ್ಸಿನ ಕನ್ಯೆ ಸಿಗ್ತಾವ. ಮತ್ತು 44 ಹಿಂದಿನ ಕಾಲದಾಗ ನೋಡ್ಬೇಕು ಈಗ ನೀನು. ಏನ ಅಂದಂಗೈತ್ರಿ? ಏನಿಲ್ರಿ, ನಮ್ಮದೊಂದು ಆಗಿ ಗೆದ್ದಿವಿ ಅಂತೀನ್ರಿ. ನಮ್ಮ ಮಗನಿಗೆ ಮದ್ವಿ ಮಾಡಿ ಗೆದ್ದಂಗ ಆಯ್ತ್ರಿ. ನಾನೀಗ ತಣ್ಣ ಕೂತಿ ನೋಡ್ರಿ. ಹೌದ್ರಿ ಸರ, ನೀವು ಅದು ಇದು ಏನೋ ನೋಡ್ಕೋತ ಕೂಡ್ಲಿಲ್ರಿ. ಮಗ ವಯಸ್ಸಿಗೆ ಬಂದಗನೆ ಅವ ಯಾವ ಹುಡುಗಿನ ಪ್ರೀತಿ ಮಾಡಿ ನಾವು ಹುಡುಗಿನ ಮಾಡಿ ಕೊಟ್ಟು ಬಿಟ್ರಿ. ಆರಾಮ್ ತಣ್ಣಗದಿರಿ. ನಮಗ್ ಚಿಂತೆ ನಡೆದ ನೋಡ್ರಿ. ಈಗ ಕಾಲಕ್ಕೆ ತಕ್ಕಂಗೆ ಹೋಗ್ಬೇಕಲ್ರಿ. ಅವ್ರು ಯಾವ ಹುಡುಗಿನಂತಾರ ಆ ಹುಡುಗಿನ ಮಾಡಿ ಕೊಟ್ಬಿಡೋದು ಚಲೋ ನೋಡ್ರಿ ಸುಮ್ಮ. ಹೌದ್ರಿ ಸರ, ನಮ್ಮ ಹೆಣ್ಮಕ್ಳು ಮಡಿ ಅನ್ಕೋತ ಕೂತ್ ಬಿಟ್ರಿ. ಹಂಗಾಗಿ ಎಲ್ಲಿ ಕನ್ಯೆ ಸಿಗ್ಲಾರ್ದಂಗ ಆಗ್ಬಿಟ್ಟವ್ರಿ. ಈಗ
44 ವರ್ಷ ಐತ್ರಿ ಹುಡುಗಂದ ಚಿಂತೆ ಆಗ್ಬಿಟ್ಟದ್ರಿ ತಲೆನ ಕೂಲ್ ಹೋಗ್ಬಿಟ್ಟವ್ರಿ ನಮ್ಮ ಮಗನಿಗೆಲ್ಲ. ನಮ್ಮ ಮನ್ಯಾಗ ಹಂಗೆ ಆಗ್ಯದ ನೋಡಿದಿಲ್ರಿ ವಿಜಯ್ ಅವ್ರ ಮನ್ಯಾಗ ಅವ್ರ ಹೆಂಡ್ತಿ ಹಿಂಗೆ ಮಡಿ ಮಡಿ ಅಂದು ನನಗೆ ಅಂಥ ಹುಡುಗಿನೇ ಬೇಕು ಇಂಥ ಹುಡುಗಿನೇ ಬೇಕು ಅಂತೇಳಿ 2 ಮಕ್ಕಳನ್ನ ಹಂಗೆ ಕುಡ್ಸ್ಯಾಳ್ರಿ. ಈಗ 45-46 ವಯಸ್ಸು ಅದಾವ್ರಿ ಆ ಹುಡುಗರಿಗೆ ಏನೋ ಮದುವೆ ಆಗಿಲ್ಲ. ಹೌದಲ್ರಿ ಅವ್ರು ಹಂಗೆ ಕೂತಾರ, ಅವ್ರು ತೀರ್ಕೊಂಡ್ರು ಕಾಣಿಸುತ್ತೆ ತಂದೆ ತಾಯಿ ಇಬ್ರು. ಹ್ಞೂ ರೀ ಹಿಂಗೆ ಆಗ್ಯದ ಮಡಿ ಮಡಿ ಅಂತೇಳಿ ಅವರು ಹೋಗ್ಬಿಟ್ರಿ ಇಬ್ರು ಮಕ್ಕಳು ಮದುವೆ ಮಾಡ್ಲಾರ. ಈಗ ಆ ಹುಡುಗರು 2 ಹಂಗೆ ಕೂತಾವ ನೋಡ್ರಿ, ತಾವೇ ಮಾಡ್ಕೊಂಡು ತಿಂತಾವ್ರಿ. ಏನು ಮಾಡ್ಬೇಕು ಈಗ? ಈಗ ನೋಡ್ರಿ ಎಲ್ಲರ ಅಂತಾರ, ಯಾರು ಕೊಡ್ತಾರ ಈಗ? ಯಾವ ಮಾಡೋ ಕಾಲಕ್ಕೆ ಏನು ಮಾಡ್ಬೇಕಲ್ಲ ಅದನ್ನ ಮಾಡಿದ್ರೆ ಚಂದ ನೋಡ್ರಿ. ಎಷ್ಟು ಕನ್ಯೆ ಬಂದಿದ್ದು ರೀ ಅವ್ರಿಗೆ, ತೊಡೆ ಕನ್ಯೆ ಬಂದಿದ್ವ. ಆ ಹುಡುಗಿ ಬಡಿ ಬೇದಾಳ ಅನ್ನಾಕಿ, ಆ ಹುಡುಗಿ ಮಡಿ ಮಾಡಂಗಿಲ್ಲ ಅನ್ನೋದು, ಅದು ಆಯ್ತು ಇದು ಆಯ್ತು ಒಂದು ತಗದ್ಲೇನ್ರಿ ಆಕಿ 108 ತಕರಾರು ತಗದ್ಲು ಬಿಡ್ರಿ ಹೆಣ್ಮಗಳು. ಹೌದಲ್ರಿ, ಯಾಕ ನೀವು ಅನ್ನೋ ಮಾತು ನನಗೆ ಚುಚ್ಚಕತ್ತದ್ರಿ ಭಾಳ. ನಿಮ್ಗೆ ಯಾಕಂದ್ರಿ? ನಿಮ್ಗೆ ಹೆಂಗಂತಾರ್ರಿ? ನೀವು ತಪ್ಪು ತಿಳ್ಕೊಬಿಡ್ರಿ ಹಂಗೆಲ್ಲ. ಸುಮ್ ಲೋಕಾರೂಢಿ ಹೇಳಿದ್ರಿ ನಾನು, ಹಿಂಗಾದ್ರೆ ಹಿಂಗಾತದ, ಹಿಂಗೆ ಮಾಡಿಟ್ಟು ಹೋದ್ರು ಅಂತೇಳಿ ಅವ್ರ ಬಗ್ಗೆ ಹೇಳಿದ್ರಿ. ನೀವು ತಪ್ಪು ತಿಳ್ಕೊಬಿಡ್ರಿ, ಇನ್ನೂ ಟೈಮ್ ಆತು ತಗೋರಿ, ಸಿಗ್ತಾವ ಹುಡುಕ್ರಿ. ಹೆಂಗೆ ಹುಡುಕಿದ್ರೆ ಸಿಕ್ಕೇ ಸಿಗ್ತಾವ ಕನ್ನೆ. ಹೌದ್ರಿ, ಅದೇ ಪ್ರಯತ್ನದಾಗ ಅದೀವಿ. ನೀವು ಎಲ್ಲರ ಒಂದು ಸ್ವಲ್ಪ ಹಂಗೆ ಇದ್ರಿ ನೋಡ್ರಿ. ಹಾಂ ನೋಡ್ತೀನಿ ತಗೋರಿ, ನಾನು ಆ ಕಡೆ ಈ ಕಡೆ ನೋಡ್ತೀನಿ ಅಂತ. ಹೆಂಗಾರ ಮಾಡಿ ಮುಗಿಸ್ಬಿಡಮ್ರಿ. 2ನೇ ಮಗಂದಾರ ಮಾಡಿ ಮುಗಿಸ್ರಿ ಫಸ್ಟ್. ಹೌದಲ್ರಿ, ನನಗೂ ಹಂಗೆ ಅನಿಸ್ಲಿಕತ್ತದ್ರಿ. ಮತ್ತು ಅವನಿಗೂ ಈಗ 35-36 ನಡೀಲಿಕತ್ತೇವ್ರಿ. ಇನ್ನು ಅವನಿಗೂ ಬಿಟ್ಟಿವಂದ್ರೆ ಮತ್ತೆ ಎಲ್ಲಿ ಅವನಿಗೂ ಸಿಗೋದು ಡೌಟ್ ಅನ್ನಂಗೆ ಅನ್ಸಕತ್ತದ ನನಗೆ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಸುಮ್ಮ ಕಾಮಿಡಿ ಮಾಡ್ತೀವಿ ನಾವು, ವೈಯಕ್ತಿಕವಾಗಿ ಯಾರಿಗೆ ಮನಸ್ಸು ನೋಯಿಸ್ಬೇಕಂತೇಳಿ ಮಾತಾಡಂಗಿಲ್ಲ. ಸುಮ್ಮ ಕಾಮಿಡಿ ಆಗಿ ತಗೋರಿ, ಯಾರೂ ಸೀರಿಯಸ್ ಆಗಿ ತಗೋಳಕ್ಕೆ ಹೋಗ್ಬೇಡ್ರಿ ನಮ್ಮ ವಿಡಿಯೋಗಳನ್ನ. ದಿನ ಏನು ನಾವು ಕೇಳಿರ್ತೀವಲ್ಲ ಘಟನೆಗಳನ್ನು, ಅದನ್ನು ನಿಮ್ಗೆ ಎಲ್ಲರ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವು ಅದನ್ನು ತಪ್ಪು ತಿಳ್ಕೊಂಡು ವೈಯಕ್ತಿಕ ತಿಳ್ಕೊಂಡು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ವು ಅಂದ್ರೆ ಹಂಗೆ ಒಂದು ಸ್ವಲ್ಪ ಲೈಕ್ ಸಬ್ಸ್ಕ್ರೈಬು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಹಂಗೆ ಕನ್ಯೆ ಸಿಗ್ಲಾರ್ದವ್ರಿಗೆ ಒಂದು ಸ್ವಲ್ಪ ಕನ್ಯೆ ಸಿಗಂಗೆ ಹೆಲ್ಪ್ ಮಾಡ್ರಿ ಆಯಿತು. ಹಂಗೆ ಗೊತ್ತಿದ್ರು ಸುಮ್ಮ ಕೂಡ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಬಾಜುಕಿನ ಬೆಲ್ ಐಕನ್ ಒತ್ತಿರಿ, ಹಂಗೆ ಆಲ್ ಅಂತ ಬಡೀರಿ. ಅಂದ್ರೆ ನಾವು ಮಾಡೋ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ಫಸ್ಟ್ ಬರ್ತಾವ. ಅಂದ್ರೆ ಎಲ್ಲ ಫಸ್ಟನೇ ನೋಡ್ಬೋದು ನೀವು ವಿಡಿಯೋಗಳನ್ನ. ಈ ವಿಡಿಯೋದಾಗ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿಬಿಟ್ರಿ. ಎಲ್ಲರಿಗೂ ಧನ್ಯವಾದಗಳು.